ಆ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಮುಖ್ಯ ಅತಿಥಿಗಳಾಗಿರ್ಬೋದು, ರಾಜಕೀಯ ಮುಖಂಡರಾಗಿರ್ಬೋದು, ಯಾರನ್ನು ನಾವು ಅತಿಥಿಗಳಾಗಿ ಆಹ್ವಾನಿಸಿದ್ದಿಲ್ಲ. ಇಡೀ ಏನು 4 ತಿಂಗಳದೊಳಗೆ 10,000 ರೂಪಾಯಿ 10,000 ರೂಪಾಯಿ ಮಟೀರಿಯಲ್ ಪರ್ಚೇಸ್ ಮಾಡಿ ಆ 10,000 ರೂಪಾಯಿದೊಳಗೆ ನಾವು ಒಂದೊಂದು ಅವರಿಗೆ ಕೂಪನ್ ಕೊಟ್ಟಿದ್ವಿ. ಆ ಕೂಪನ್ ಯಾವ ರೀತಿ ನಾವು ಇಲ್ಲಿ ಡ್ರಾ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಾಗ ಸಹೋದರ ಕೊಟ್ರೇಶಿ ಮೊದಲ ಪ್ಲಾನ್ ಬಹಳ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ದ. ಅಣ್ಣ ನಾವು ಯಾವ್ದೋ ರೀತಿನೂ ರಾಜಕೀಯ ಮುಖಂಡರಾಗಿರ್ಬೋದು, ಸಮಾಜ ಮುಖಂಡರಾಗಿರ್ಬೋದು, ಯಾರನ್ನೂ ನಾವು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋದು ಬೇಡ ಅಣ್ಣ. ಯಾಕಂದ್ರೆ ಇದು ಗ್ರಾಹಕರದ ಕಾರ್ಯಕ್ರಮ, ಇದು ಪಾರದರ್ಶಕವಾಗಿ ಗ್ರಾಹಕರ ಕಡೆಯಿಂದನ ಕಾರ್ಯಕ್ರಮ ಆಗ್ಬೇಕು. ಆ ಒಂದು ಕಾರಣದಿಂದ ಗ್ರಾಹಕರನ್ನ ನಾವು ವೇದಿಕೆ ಮೇಲೆ ಆಸೀನರಾಗಿ ಮಾಡೋಣ ಅಂತೇಳಿ ಹೇಳಿದ. ಅದು ಒಂದು ಪ್ಲಾನ್ 4 ತಿಂಗಳಿಂದನ ಆ ಪ್ಲಾನ್ ಸ್ಟಾರ್ಟ್ ಆಗಿತ್ತು. ಗಣೇಶ ಚತುರ್ಥಿಲಿಂದನ ಪ್ಲಾನ್ ಸ್ಟಾರ್ಟ್ ಆಗಿತ್ತು. 4 ತಿಂಗಳಿಂದ ಎಕ್ಸಾಂಪಲ್ ನಾನು ಒಬ್ಬ ಗ್ರಾಹಕ ಆಗಿದ್ರೆ 10,000 ರೂಪಾಯಿ ಮಟೀರಿಯಲ್ ಒಮ್ಮಕ್ಲೆ ತೊಗೊಳಕ್ ಆಗಂಗಿಲ್ಲ, ಅದು ಬರ್ಡನ್ ಆಗತ್ತ. ಆ ಒಂದು ಉದ್ದೇಶ ಮೊದ್ಲ ತಲೆಯಾಗಿ ಇಟ್ಕೊಂಡು ಪ್ರತಿ ಅವರು ಒಂದ್ ಸಾರಿ ಬಂದಾಗ ಹೆಚ್ಚು ಕಡಿಮೆ 3,000 ರೂಪಾಯಿ ಮಟೀರಿಯಲ್ ಪರ್ಚೇಸ್ ಮಾಡಿದ್ರ ಅಂದ್ರೆ ಅವ್ರಿಗೆ ಹಳೆ ಚೀಟಿ ಕೊಟ್ಟಿದ್ದ. ಆ ಚೀಟಿ ತನ್ನ ಹತ್ರ ಇತ್ತು. 3,000 ರೂಪಾಯಿ ಆಗಿದ್ದಾಗ 3,000 ರೂಪಾಯಿ ಅದರ ಬರೀತಿದ್ದ. ನೆಕ್ಸ್ಟ್ 1 ತಿಂಗಳು ಬಿಟ್ಟು ಇನ್ನೊಂದು ಹಬ್ಬ ಹರಿದಿನ ಇದ್ದಾಗ ಮತ್ತೊಮ್ಮೆ ಬಂದು ಮತ್ತೆ 2,000 ರೂಪಾಯಿ ಖರೀದಿ ಮಾಡ್ತಿದ್ರು. 5,000 ರೂಪಾಯಿ ಆಗಿತ್ತು. ಅದೇ ರೀತಿ ಟೋಟಲ್ ಒಟ್ಟ 4 ತಿಂಗಳದೊಳಗೆ 10,000 ರೂಪಾಯಿ ಮೆಟೀರಿಯಲ್ ಖರೀದಿ ಆಗ್ಬೇಕು. ಆಗ ಖರೀದಿ ಆಗಿದ್ದಾಗ ಅವರ ಹಸ್ತಾಕ್ಷರಗಳಿಂದ ನಮ್ಮ ರಿಜಿಸ್ಟರ್ ಬುಕ್ ನೊಳಗ ತಮ್ಮ ಸೀರಿಯಲ್ ನಂಬರು, ತಮ್ಮ ಹೆಸರು, ತಮ್ಮ ಫೋನ್ ನಂಬರು, ಆಮೇಲೆ ಅಡ್ರೆಸ್ ಬರೋದು ತಾವು ಸಹಿ ಮಾಡಿ ನಾನು 10,000 ರೂಪಾಯಿ ಮಟೀರಿಯಲ್ ತಗೊಂಡೇನೆ ಅಂತೇಳಿ ಕನ್ಫರ್ಮೇಶನ್ ಮಾಡಿ ಹೋಗ್ತಿದ್ರು. ಆ ರೀತಿ 1ರಿಂದ ಟೋಟಲ್ 332 ಮಂದಿ ಗ್ರಾಹಕರಾಗಿದ್ರು. 10,000 ರೂಪಾಯಿ ನಾವು ಪರ್ಚೇಸ್ ಮಾಡಿದಂತರು ಟೋಟಲ್ 332 ಮಂದಿ ಆಗಿದ್ರು. 332 ಮಂದಿದು 1ರಿಂದ 332 ಮಂದಿದು ಸವಿಸ್ತಾರವಾಗಿ ಕ್ರಮ ಸಂಖ್ಯೆಯನ್ನ ನಾವು ಕಂಪ್ಯೂಟರ್ನೊಳಗ ಫೀಡ್ ಮಾಡಿಸ್ಕೊಂಡ್ ಬಂದು ಅವರ ಸೀರಿಯಲ್ ನಂಬರ್ ತಗೊಂಬಂದಿಂದಾಗ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಮಾಲೀಕರಾದಂತ ಪ್ರಮಾಣ ಸಾಹುಕಾರ ಅವತ್ತ ಘನಾಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು. ಕಾರ್ಯಕ್ರಮದೊಳಗೆ ನಾವು 14 ಬಹುಮಾನ ಅನೌನ್ಸ್ ಮಾಡಿದ್ವಿ. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿದ್ದು ಬೆಲೆ ಬಾಳುವ ಬಂಗಾರ, 2ನೇ ಬಹುಮಾನ 50,000 ರೂಪಾಯಿದ್ದು, 3ನೇ ಬಹುಮಾನ 25,000 ರೂಪಾಯಿದ್ದು, 4ನೇ ಬಹುಮಾನ 15,000 ರೂಪಾಯಿದ್ದು. ಇನ್ನು ಉಳಿದ 10 ಮಂದಿ ಗ್ರಾಹಕರಿಗೆ ನಮ್ಮ ಅಂಗಡಿಯಲ್ಲಿರುವಂತ ಉತ್ತಮವಾದಂತ ಗುಣಮಟ್ಟದ ಸೀರೆಯನ್ನ ಅವರಿಗೆ ಕೊಡೋದಂತೇಳಿ ಹಿಂಗ 14 ಮಂದಿ 332 ಮಂದಿ ಒಳಗೆ 14 ಮಂದಿ ಒಳಗೆ 14 ಮಂದಿನ ಆಯ್ಕೆ ಮಾಡೋದಂತೇಳಿ. ಆ 14 ಮಂದಿ ಆಯ್ಕೆ ಮಾಡಾಕ ಯಾರು ಕುಂದಿರ್ಸ್ಬೇಕು ವೇದಿಕೆ ಮೇಲೆ, ಯಾರು ಕುಂದಿರ್ಸಿದ್ರ ಸೂಕ್ತ, ಪಾರದರ್ಶಕ ಆಗಿರ್ಬೇಕು ಅಂದಾಗ ನಾವೇನ್ ಮಾಡಿದ್ವಿ, ಅವತ್ತೇನ್ ಬಂದಿದ್ರಲ್ಲ ಟೋಟಲ್ ಅವತ್ತೊಂದು 60 ಮಂದಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಬುದ್ಧಿಯರ. ಆ 60 ಮಂದಿ ಕಡೆಯಿಂದನೂ ಮೊದ್ಲು ಅವ್ರ ಕಡೆಯಿಂದ ಹೆಸರು ಬರ್ಸ್ಕೊಂಡಿವಿ, ನೀವು ಯಾರ್ಯಾರು ಕಾರ್ಯಕ್ರಮಕ್ಕೆ ಬಂದಿರ ಅಂತೇಳಿ. ಪ್ರತಿಯೊಬ್ಬರು ತಮ್ಮ ಹೆಸರು ಬರೆದು, ತಮ್ಮ ಊರ ಹೆಸರು ಬರೆದು ಒಂದ್ ಡಬ್ಬಿ ಒಳಗೆ ಹಾಕ್ಸಿದ್ವನ. ಆ ಖಾಲಿ ಡಬ್ಬಿ ಒಳಗೆ ಹಾಕಿಸಿ ಪ್ರತಿಯೊಬ್ಬರದನು ನೋಡ್ರಿಪ್ಪ ನೀವ್ ಎಲ್ಲರೂ ಬಂದಿರಿ, ಬಂದಂತರದ್ ಇದ್ರ ಹೆಸರು ಹಾಕಿಸೇವಿ, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ಏನೈತಲ್ಲ ವೇದಿಕೆಗೆ ಆಸೀನರಾಗರ್ದಷ್ಟ ಹೆಸರು ಇದ್ರಾಗ, ಮತ್ತೆ ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅಂದ್ವಿ. ಅದೇ ಪ್ರಕಾರ 60 ಮಂದಿ ತಮ್ಮ ಹೆಸರು ಬರೆದು ಕೊಟ್ರು. ಅದನ್ನ ನಮ್ಮ ಕೊಟ್ರೇಶ್ವರ ಸುಪುತ್ರ ಆದಂತ ಹಾಲಪ್ಪ ಪವಾರದವ್ರ ಕಡೆಯಿಂದ ಒಂದೊಂದು ಚೀಟಿ ಚಾಲು ಮಾಡಿದ್ವಿ. ಈಗ 14ನೇದ್ದು ಡ್ರಾ ಮಾಡಂತಾರ 14ನೇ ಗೆಸ್ಟ್ ಆಗಿ ವೇದಿಕೆ ಕುಂದಿರ್ತಾರ ಅಂತ ಹೇಳಿದ್ವಿ. 14ನೇದ್ದು ಎಕ್ಸಾಂಪಲ್ ಒಬ್ರು ಹೆಸರು ಬರ್ತಿತ್ತು, ಅವ್ರನ್ನ 14ನೇ ನೀವು ಚೀಟಿ ಎತ್ತಾರು, ನೀವು ಬಂದು ವೇದಿಕೆಗೆ ಆಸೀನರಾಗ್ಬೇಕಂತೇಳಿ 14ರಿಂದ 1ರವರೆಗಿನ ನಾವು ಪ್ರತಿಯೊಬ್ಬರನ್ನು ವೇದಿಕೆ ಮೇಲೆ ಕುಂದಿರ್ಸ್ಕೊಂತ ಬಂದ್ವಿ. ನಿಜವಾಗ್ಲೂ ಬಹುಮಾನ 1ನೇ ತೋಳರ್ಕಿಂತ ಅವತ್ತೇನು 1ನೇ ಚೀಟಿ ಎಬ್ಸಿದ್ರಲ್ಲ ಅವ್ರು ನಿಜವಾಗ್ಲೂ ಲಕ್ಕಿ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಅವ್ರ ಹಣೆ ಬರ ಅವ್ರು ಹೇಳಿದ್ರ ಅವತ್ತ. ಈ ರೀತಿ ಒಳಗೆ ಪಾರದರ್ಶಕವಾಗಿ ನಮ್ಮ ಕಾರ್ಯಕ್ರಮ ಇರಬೇಕು, ಪಾರದರ್ಶಕವಾಗಿ ನಡಿಬೇಕು. ಯಾಕಂದ್ರೆ ಬೇರೆ ಬೇರೆ ಶೋರೂಮ್ ನಾವು ನೋಡ್ತೀರಿ ನೀವು, ನಿಮ್ ಕಡೆ ಒಂದ್ ಚೀಟಿ ಕೊಡ್ತಾರ, ಅವ್ರ ಕಡೆ ಒಂದ್ ಚೀಟಿ ಕೊಡ್ತಾರ, ಚೀಟಿ ಎಲ್ಲಿ ಬೀಳ್ತೈತೋ ಏನೋ ಗೊತ್ತಾಗಿಲ್ಲ. ಆ 14 ಮಂದಿಗೆ ಕುಂದಿರ್ಸಿ ಒಬ್ಬೊಬ್ಬರ ಹತ್ರ 23 ಚೀಟಿ ಕೊಟ್ಟಂತ ಬಂದಿವಿ ನಾವು. 1ರಿಂದ 23 ಚೀಟಿ, 23ಲಿಂದ 48 ಹಿಂಗ ಒಬ್ಬೊಬ್ಬರ ಕಡೆ ಚೀಟಿ ಕೊಟ್ಟಂತ ಬಂದ್ವಿ. ಅಂದ್ರೆ ಅದ್ರ ಅರ್ಥ ಏನಂದ್ರೆ ಪ್ರತಿಯೊಬ್ಬರ ಚೀಟಿನ ನಾವು ಹಾಕ್ತೇವೆ ಅನ್ನೋ ಅರ್ಥ ತೋರಿಸಿದ್ವಿ. ಅದೇ ರೀತಿನ ಮಾಡಿದ್ವಿ. ಚೀಟಿ ಕೊಟ್ಟಿ ಅವ್ರಿಗೆ ಹೇಳಿದ್ವಿ, ನೀವು ಪ್ರತಿಯೊಬ್ಬರು ಆ ರೀತಿ ಒಳಗೆ ಚೀಟಿ ಮರ್ಸ್ರಿ ಅವನ ಅಂತೇಳಿ. ರೌಂಡ್ ಶಿವಳಿ ಒಳಗೆ ಸುತ್ತಿ ಖಾಲಿ ಡಬ್ಬಿ ತೋರಿಸಿದವ್ರಿಗೆ, ಇದು ನಮ್ ಖಾಲಿ ಡಬ್ಬಿ ನೋಡ್ರಿ, ಇದು ಯೂಟ್ಯೂಬ್ ಒಳಗನ ಕಾರ್ಯಕ್ರಮ ಆತೈತಿ. ಎಷ್ಟು ಪಾರದರ್ಶಕವಾಗಿ ನಡೆಯತೈತಿ ಅಂದ್ರೆ ಅಷ್ಟು ಪಾರದರ್ಶಕ ಕಾರ್ಯಕ್ರಮ ನಡೆಯತೈತಿ. ಯಾವ್ದ ಮೋಸ ವಂಚನೆ ಬೇಡ ಅನ್ನೋ ಉದ್ದೇಶಕ್ಕನೇ ಈ ರೀತಿ ಒಳಗೆ ಕಾರ್ಯಕ್ರಮ ಮಾಡತ್ತೀವಿ ಅಂತೇಳಿ ಖಾಲಿ ಡಬ್ಬಿ ತೋರಿಸಿದ್ವಿ. ಅದ್ರಾಗ 332 ಚೀಟಿನೂ ಪ್ರತಿಯೊಬ್ಬರು 23 ಚೀಟಿ ಎಣಿಸಿ ಹಾಕಿದ್ರು. ಅದ್ರಾಗ ಅವನ್ನೆಲ್ಲಾನು ಮಿಕ್ಸ್ ಮಾಡಿ ಕೊನೆಗೆ ನಮ್ಮ ಲಕ್ಕಿ ಡ್ರಾದ್ ಯಾವ ರೀತಿ ಡ್ರಾ ಮಾಡ್ಬೇಕನ್ನೋದ್ರ ಬಗ್ಗೆ ಚಲೋ ಆಯ್ತು. ಆಮೇಲೆ 14ನೇ ಗೆಸ್ಟ್ ಆಗಿ ಬಂದಂತರ 14ನೇದ್ದು ಚೀಟಿ ಎಬ್ಸಾಕ ಅವ್ರನ್ನ ಚಲೋ ಮಾಡಿದ್ವಿ. ಅದೇ ರೀತಿ ಪ್ರತಿಯೊಂದನು ಸವಿಸ್ತಾರವಾಗಿ ಕಾರ್ಯಕ್ರಮ ನಡೆಯಕತ್ತು. ಕೊನೆಗೆ ಎಲ್ಲರಿಗೂ ನನಗೇನ್ ಸಿಗ್ತೈತೋ ನನಗೇನ್ ಸಿಗ್ತೈತೋ ಅನ್ನೋ ಉತ್ಸಾಹತೆ ಚಲೋ ಆತು. ಯಾವ್ದೇನು ಸಿಗ್ತೈತೆ ಅಂತೇಳಿ ಅದು ಕ್ಯೂರಿಯಾಸಿಟಿ ಹೆಂಗಾತ ಅಂದ್ರೆ ಬರ್ತಾ ನಂದು ಏನ ಹತ್ಬೋದು ಅನ್ನೋ ರೀತಿ ಒಳಗೆ ಬಂತು. ಆ ರೀತಿ ಒಳಗೆ ಎಲ್ಲರಿಗೂ ಬಹುಮಾನ ಅನೌನ್ಸ್ ಮಾಡ್ಕೊಂತ ಬಂದಿವಿ. ಕೊನೆಗೆ 4ನೇ ಬಹುಮಾನ, 3ನೇ ಬಹುಮಾನ ಅಂದ್ರೆ ಕೆಳಗಿನಿಂದ ಮೇಲೆ ಬಂದಿವಿ ನಾವು. ಅದು ಕ್ಯೂರಿಯಾಸಿಟಿ ಇರ್ಬೇಕಲ್ಲ. ಈಗ 1ನೇ ಬಹುಮಾನ 1 ಲಕ್ಷ ರೂಪಾಯಿ ನಮ್ ಬಂಗಾರ ಹಾಕ್ಬಿಟ್ಟೈತೆ ಅಂದ್ರೆ ಕ್ಯೂರಿಯಾಸಿಟಿ ಕಡಿಮೆ ಆಗ್ಬಿಡ್ತೈತಿ. ಅದಕ್ಕೆ ಆ ಒಂದು ಉದ್ದೇಶಕ್ಕೆ ನಾವು ಕೆಳಗಿಲಿದ್ದ ಮೇಲೆ ಬಂದ್ವಿ. ಈ ರೀತಿ ಕಾರ್ಯಕ್ರಮ ಮಾಡ್ಕೊಂತ ಬಂದ್ವಿ.
ಅವತ್ತ ಈ ರೀತಿ ಒಳಗೆ ಕಾರ್ಯಕ್ರಮ ಈ ರೀತಿ ಒಳಗೆ ಅವರು ಲಕ್ಕಿ ಡ್ರಾ ವಿಜೇತರಾದ್ರು. 14ನೇ ಬಹುಮಾನ ವೆಂಕಟೇಶ್ ಪಾಟೀಲ್ ಅವ್ರ ಸೀರಿಯಲ್ ನಂಬರ್ 241 ಊರು ಲಕ್ಷ್ಮೇಶ್ವರ. ಅದೇ ರೀತಿ 13ನೇ ಬಹುಮಾನ ಧನು ಕೂಸ್ನವ್ರು ಸಾಕಿನ್ ಶಿಗ್ಲಿ ಇವ್ರ ಸೀರಿಯಲ್ ನಂಬರ್ 330. 12ನೇ ಬಹುಮಾನ ಸಿದ್ದು ಗಾಣಿಗೆರ್ 233 ಸೀರಿಯಲ್ ನಂಬರ್ ಯತ್ನಳ್ಳಿ. 11ನೇ ಬಹುಮಾನ ಕಿರಣ್ ಕುಮಾರ್ ಕಟ್ಟಿಪುಡಿ ಸೀರಿಯಲ್ ನಂಬರ್ 105 ಹಾವೇರಿ. ಅದೇ ರೀತಿ 10ನೇ ಬಹುಮಾನ ಲತಾ ಹಿರೇಮಠ 178 ಊರು ನಾಯಿಕೆರೂರು. 9ನೇ ಬಹುಮಾನ ಸಣ್ಣವೀರಪ್ಪ ಕಲ್ಮನಿ ಸೀರಿಯಲ್ ನಂಬರ್ 49 ಬನ್ನಿಕೊಪ್ಪ. ಆಮೇಲೆ 8ನೇ ಬಹುಮಾನ ಅಂಬಿಕಾ ಗಡಾದ್ ಸೀರಿಯಲ್ ನಂಬರ್ 24 ಲಕ್ಷ್ಮೇಶ್ವರ್. 7ನೇ ಬಹುಮಾನ SN ಎದುರುಮನಿ ಸೀರಿಯಲ್ ನಂಬರ್ 183 ಪಾಚಾರ್ಯರು ಶಿಗ್ಲಿ. ಅದೇ ರೀತಿ ರೇಖಾ ಗುಸಪ್ನವರು ಸೀರಿಯಲ್ ನಂಬರ್ 29 ಹೊಸರುತಿ. ಅದೇ ರೀತಿ 5ನೇ ಬಹುಮಾನ ಜಯವ ಪೂಜಾರ್ ಸೀರಿಯಲ್ ನಂಬರ್ 162 ಮೂಡಲ್ಗೇರಿ. 4ನೇ ಬಹುಮಾನ ಅಥರ್ವ ಉಮೇಶ್ ಗೋಧಿ ಅವ್ರು ಅವತ್ತ ವೇದಿಕೆ ಮೇಲೆ ಇದ್ರು. ಅವ್ರಿಗೆ ಅವತ್ತ ಫ್ರಿಜ್ 15,000 ರೂಪಾಯಿ ಬೆಲೆ ಬಾಳ ಫ್ರಿಜ್ ಹತ್ತು. ಅವ್ರು ನಿಜವಾಗ್ಲೂ ಅವತ್ತು ಬಹಳ ಖುಷಿಲೇ ಹೇಳಿದ್ರು, ಇಂತಹ ಕಾರ್ಯಕ್ರಮನ ಎಲ್ಲಿ ನೋಡಿಲ್ರಿ, ಇಷ್ಟು ಪಾರದರ್ಶಕವಾಗಿ ನಾನೇ ಗೆಸ್ಟ್ ಆಗಿ ಬಂದೇನಿ, ನಾನೇ ಚೀಟಿ ಹತ್ತದಾಗ ನಮ್ಗೆ ಹಿಂಗ್ ಬಂದೈತ್ರಿ, ಬಹಳ ಖುಷಿ ಆಯ್ತು ಅಂತೇಳಿ ಹೇಳಿದ್ರು. ಅದೇ ರೀತಿ 3ನೇ ಬಹುಮಾನ ಮಾದೇವಿ ನೀ ಮುಲಿಮನಿ ಸೀರಿಯಲ್ ನಂಬರ್ 120 ಹರಮನಹಳ್ಳಿ. ಅದೇ ರೀತಿ 2ನೇ ಬಹುಮಾನ ಸುಜಾತ್ ರಾಜಶೇಖರ್ ಬಿಕ್ಕಣ್ಣ ಅವರು ಸೀರಿಯಲ್ ನಂಬರ್ 50 ಸಾಕಿನ್ ಸಾವನೂರು. 1ನೇ ಬಹುಮಾನ ಪಡೆದಂತ ಅವರ ಲಕ್ಕಿ ವಿಜೇತರು ಇಂದ್ರಾ ಚನ್ನಪ್ಪ ಅಂಗಡಿ ಸೀರಿಯಲ್ ನಂಬರ್ 115 ಗುಡಿಗೇರಿ. ಈ ರೀತಿ ಅವತ್ತ ಎಲ್ಲಾನು ಅನೌನ್ಸ್ ಮಾಡ್ಕೊಂತ ಬಂದ್ವಿ. ಅವಾಗ ಹೇಳಿದ್ವಿ ಪರಮ ಪೂಜ್ಯರು ನಮಗೆ ಶುಕ್ರವಾರ ದಿವಸ ಡೇಟ್ ಕೊಟ್ಟಿದ್ದಾರೆ. ಅವತ್ತಿನ ದಿನ ನಾವು ಕಾರ್ಯಕ್ರಮ ಇವತ್ತ ಡ್ರಾ ಅಷ್ಟ ಇಟ್ಕೊಂಡಿವಿ, ಬಹುಮಾನ ವಿತರಣೆ ಆಮೇಲೆ ನಮ್ದು ಕ್ಯಾಲೆಂಡರ್ ಉದ್ಘಾಟನೆ ಕಾರ್ಯಕ್ರಮವನ್ನ ಅವತ್ತು ಇಟ್ಕೊಂತೀವಿ, ತಾವೆಲ್ಲರೂ ಕುಟುಂಬ ಸಮೇತ ಬರ್ಬೇಕಂತೇಳಿ ಅವ್ರಿಗೆಲ್ಲ ಹೇಳಿದ್ವಿ. ಅವರು ಸಹ ಹೇಳಿದ್ರು. ಆಮೇಲೆ ಇದ್ರಾಗ ಇನ್ನೊಂದು ಟ್ವಿಸ್ಟ್ ನಡೀತು. 1ನೇ ಬಹುಮಾನ 2ನೇ ಬಹುಮಾನ ನಾವು ಅನೌನ್ಸ್ ಮಾಡಿದಾಗ ಅವ್ರು ಬಂದಿದ್ದಿಲ್ಲ. ಅವತ್ತ ಎಲ್ಲಾ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ನಂಬಾಗ್ತಾ ಇರಲಿಲ್ಲ. ನಮ್ದು ಹೌದಲ್ರಿ ಅಂತ ಅಂದ್ರು. ಇಲ್ರಿ ಬಂದಿದ್ವಿ ನಾವು ಅರಿವಿ ತೊಗೊಳಕ್ಕೆ, ನಮ್ಗೆ ಲಕ್ಷ್ಯ ಇಲ್ರಿ ಅಂದ್ರ. ಆದ್ರೆ ಎಷ್ಟು ಪಾರದರ್ಶಕವಾಗಿ ಕಾರ್ಯಕ್ರಮ ಇತ್ತು ಅನ್ನೋದ್ರ ಬಗ್ಗೆ ಇದು ಒಂದು ಮಾತಿನಿಂದ ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಈ ರೀತಿ ಕಾರ್ಯಕ್ರಮ ಅಚ್ಚುಕಟ್ಟ ನಡೀತು. ಕ್ವಾಲಿಟಿ ಒಳಗಾಗಿರ್ಬೋದು, ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಆಮೇಲೆ ರೇಟ್ ಒಳಗಾಗಿರ್ಬೋದು, ಈ ರೀತಿ ಶಿಗ್ಲಿ ಒಳಗ ಒಂದು ದೊಡ್ಡ ಪ್ರಮಾಣದೊಳಗೆ ಒಂದು ಶೋರೂಮ್ ಮಾಡಿ ಇಷ್ಟು ಅಚ್ಚುಕಟ್ಟ ಕಾರ್ಯಕ್ರಮ ಮಾಡೋದಾಗಿರ್ಬೋದು. ಕೆರೆ ನೀರು ಕೆರೆ ಚೆಲ್ಲ ಅನ್ನೋ ಒಂದು ಅರ್ಥದೊಳಗ ನಾ ಗ್ರಾಹಕರಿಂದ ಲಾಭ ತೊಗೊಂಡ್ರು ಸಹ ₹1 ತೊಗೊಂಡ್ರು ಮತ್ತೆ 50 ಪೈಸೆ ಅವರಿಗೆ ಕೊಡ್ಬೇಕನ್ನೋ ಮನೋಭಾವನೆ ಎಲ್ಲರಿಗೂ ಬರಂಗಿಲ್ಲ. ಇದು ಈ ಒಂದು ಮನೋಭಾವನೆ ಬಂದಿರೋದು ನಿಜವಾಗ್ಲೂ ಕೊಟ್ರೇಶ್ಗೆ ಬಹಳ ಒಳ್ಳೇದಂತಾನೆ ಹೇಳ್ಬೋದು. ಇವತ್ತಿನ ಕಾಲದೊಳಗ ಮಾಸ್ ಮೀಡಿಯಾ ಬಹಳ ದುರ್ಬಳಕೆ ಆಗದ. ಬಹಳ ಎಲ್ಲಾರು ನಾವು ವಾಟ್ಸಾಪ್ ಆಗಿರ್ಬೋದು, ಇನ್ನಿತರೆ ಫೇಸ್ಬುಕ್ ಆಗಿರ್ಬೋದು, ಬಹಳ ಅದನ್ನ ಅಧೋಗತಿ ತಗೊಂಡ್ ಹೊಂಟಿದ್ವಿ. ಆದ್ರೆ ಒಳ್ಳೆ ರೀತಿ ಒಳಗ ನಿಜವಾಗ್ಲೂ ಅದನ್ನ ಹ್ಯಾಂಡಲ್ ಮಾಡಿದ್ದ ನಾನು ನೋಡಿದ ಮಟ್ಟಿಗೆ ಅಂದ್ರೆ ಕೊಟ್ರೇಶ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದ್ರೆ ಅದನ್ನ ವಾಟ್ಸಾಪ್ ನ ಅಗ್ದಿ ಪಾರದರ್ಶಕವಾಗಿ ಯಾವ ರೀತಿ ಅದನ್ನ ಯೂಸ್ ಮಾಡ್ಬೇಕು, ಮೊದ್ಲಿಗೆ ಎಲ್ಲಾನು ಕಸ್ಟಮರ್ ನ ಗ್ರೂಪ್ ಒಳಗೆ ಕ್ರಿಯೇಟ್ ಮಾಡ್ಕೊಂಡ ಹೊಸ ಏನ್ ಪ್ಲಾನ್ ಮಾಡ್ತೇವೆ ಅಂತ ಲಾಂಚ್ ಮಾಡ್ಕೊಂತ ಬಂದ. ಇದು 1ನೇ ಕಾರ್ಯಕ್ರಮ ಅಲ್ಲ, ಒಂದು ಆಲ್ರೆಡಿ 2ನೇದ್ದು. ಪ್ರತಿ ಸಾರಿನೂ ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಿದ್ದ. ಹಿಂಗ ಅವ್ನು ಬಳಗ ಹೆಚ್ಚಿಗೆ ಹಾಕಂತ ಬಂತು. ಇದು ನೋಡ್ರಿ, ನೀವು ನೋಡ್ಬೋದು, ಮೂಡಿಲ್ಗೆ ಆಗಿರ್ಬೋದು, ಬೆಳಗಾವಿ ಡಿಸ್ಟಿಕ್ ಆಗಿರ್ಬೋದು, ರಾಣೆಬೆನ್ನೂರು ಡಿಸ್ಟಿಕ್ ಆಗಿರ್ಬೋದು, ಹಾವೇರಿ ಡಿಸ್ಟಿಕ್ ಆಗಿರ್ಬೋದು, ಬೆಳಗಾವಿ ಡಿಸ್ಟಿಕ್ ಆಗಿರ್ಬೋದು, ಹಾವೇರಿ ಗದಗ ಎಲ್ಲಾನು ಅಂದ್ರೆ ಇದ್ರ ಅರ್ಥ ಎಲ್ಲಾ ಕಡೆಯಿಂದನೂ ಕಸ್ಟಮರ್ ಆದ್ರು. ಅಂದ್ರೆ ಮಾಸ್ ಮೀಡಿಯಾ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಕೊಟೇಶ್ ನೋಡಿ ಕಲಿಬೇಕಾಗೈತೆ ನಾವು. ಈ ರೀತಿ ಒಳಗೆ ಅವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತು. ಅದರ ತರುವಾಯ ಇವತ್ತ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ. ಆಮೇಲೆ ಅವತ್ತು ಹೇಳಿದ್ವಿ, ನಿಮ್ಗೆ ₹1,00,000 ಬೆಲೆ ಬಾಳುವಂತ ಬಂಗಾರ ಐತಿ, ನೀವು ಬಂಗಾರ ಬೇಕಾದ್ರೆ ನೀವು ಯಾವ ಅಂಗಡಿಗೆ ಹೋಗಿ ನೀವು ಬಂಗಾರ ತಗೊಂಡು ನಮ್ಗೆ ರೆಸಿಪ್ಟ್ ಹಾಕಿದ್ರು ನಾವು ಅವ್ರಿಗೆ ಫೋನ್ ಪೇ ಮಾಡ್ತೀವಿ. ಅದರ ಬದಲಾಗಿ ನೀವು ಇಲ್ರಿ ₹1,00,000 ನಾವು ಕೊಟ್ಟು ನಾವು ಹೋಯ್ತು ಅಂತೀವಿ ಅಂದ್ರೆ ಅದಕ್ಕೂ ನಾವು ರೆಡಿ ಇದೀವಿ ಅಂದ್ರು. ಎಲ್ಲಾ ಅವತ್ತೇನು ಬಹುಮಾನ ವಿಜೇತರಾದಂತರ ಫೋನ್ ಮಾಡಿ ಕೇಳಿದಾಗ ಇಲ್ಲ ನಮ್ಗೆ ದುಡ್ಡ ಕೊಡ್ರಿ, ಬೇರೆ ಬೇರೆ ಕೆಲಸಕ್ಕೆ ನಮ್ಗೆ ಅವಶ್ಯ ಐತಿ ಅಂದ್ರು. ಆ ಒಂದು ಉದ್ದೇಶಕ್ಕನ ಇವತ್ತು ಅವರ ದುಡ್ಡು ಅವ್ರು ಮುಟ್ಲಿ ಸರಿಯಾಗಿ ಅಂತೇಳಿ ಅವ್ರಿಗೆ ಇವತ್ತೇನು ಬಂದಂತವ್ರಿಗೆ ನಾವು ಗ್ರಾಹಕರಿಗೆ ಅವ್ರವ್ರ ಏನು ಬಹುಮಾನ ತಗೊಂಡ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಚೆಕ್ ಕೊಡ ಹತ್ತಿದ್ವಿ ನಮ್ಮ ಸಂಸ್ಥೆಯಿಂದ. ಬುದ್ಧಿಯರು ₹1,00,000 ಇದ್ರೆ ₹1,00,000 ಚಕ್ರ 50, 25, 15,000 ಬೆಲೆ ಬಾಳೋ ವಸ್ತುವನ್ನ ತೋರಿ ಅಂತ ಹೇಳಿದ್ವಿ. ಅವ್ರ ಅಮೌಂಟ್ ಕೊಡ್ತೇವೆ ಅಂದಿದ್ವಿ. ಅದರ ಪ್ರಕಾರ ಅವ್ರ ಏನ್ ಇಚ್ಛೆ ಆಯ್ತು ಅದನ್ನ ನಾವು ಈ ಮುಖಾಂತರ ಅವ್ರಿಗೆ ನೆರವೇರ್ಸಾಕತ್ತೀವಿ. ಈ ರೀತಿ ಒಳಗ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಅವತ್ತಿಂದು ನಡೀತು, ಇವತ್ತಿಂದು ನಡೆಯಾಕತೈತಿ. ಪರಮ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಐತಿ. ಯಾವಾಗ್ಲೂ ಹೇಳ್ತಾರ, ನಾನು ಹೂ ಸಿಗ್ಲಿ ಅಂದ್ರೆ ಹೆಸರಿಗಷ್ಟೇ ಹೂ ಸಿಗ್ಲಿ ಆಗ ನಂದು ಓಟ್ ಇರೋದು ಶಿಗ್ಲಿ ಒಳಗನ, ನನ್ನ ಬಳಗ ಆಗಿರ್ಬೋದು, ನನ್ನ ಎಲ್ಲಾ ಇಡೀ ಇರೋದು ಶಿಗ್ಲಿ ಒಳಗನ. ನೀವು ಗೊತ್ತಿರ್ಬೋದು, ಶಿಗ್ಲಿ ಒಳಗ ದೊಡ್ಡ ಒಂದು ಜಾತ್ರೆನೇ ಆಯ್ತು, ಶ್ರೀ ಗುರುಕೊಟ್ರೇಶ್ವರ ಜಾತ್ರೆ. ಆ ಜಾತ್ರೆಯ ಎಲ್ಲಾ ರೀತಿನೂ ನಮಗ ಸಹಕಾರ ನೀಡಿದಾಗಿರ್ಬೋದು, ನಮ್ಗೆ ಆಶೀರ್ವಾದ ನೀಡಿ ಪ್ರತಿಯೊಂದನ್ನು ನಮಗ 3 ದಿವಸದ ಕಾರ್ಯಕ್ರಮ 3 ತಿಂಗಳದ ಪ್ರಿಪರೇಷನ್ ನಡೆಯತ್ತಿತ್ತು. ಪ್ರತಿ ದಿವಸನೂ ನಮಗ ಅವರು ಮಾರ್ಗದರ್ಶನ ಒಳಗ ಕಾಡಿಂದ ಹಿಡಿದು ಗೆಸ್ಟ್ ಮಾಡೋದ್ರಿಂದ ಹಿಡಿದು ಎಷ್ಟು ಹೇಳಿದ್ರು ಪರಮ ಪೂಜ್ಯರ ಕಡಿಮೆ. ಆಮೇಲೆ ನಮ್ಗೆ ಎಲ್ಲಾ ರೀತಿನೂ ಆರ್ಥಿಕವಾಗಿ ನಾವು ಸದೃಢರಾದ್ವಿ ಆ ಕಾರ್ಯಕ್ರಮ ಮಾಡಿದಾಗ. ಹೆಂಗಂದ್ರ ಪ್ರತಿಯೊಬ್ಬರ ಭಕ್ತರನ್ನ ನಮಗೆ ಅನುಕೂಲ ಹಂಗ ಮಾಡಿಕೊಟ್ರು. ಆಮೇಲೆ ಎಲ್ಲಿ ಇಲ್ಲದ್ದು ಏನು ಬೆಳಿಗ್ಗೆನ ನಮ್ದು ಪಾದಯಾತ್ರೆ ಹಮ್ಮಿಕೊಂಡ್ರು, ಅದು ಕೂಡ ಯಶಸ್ವಿಯಾಗಿ ನಮ್ಮ ಸಂಘಟನೆ ಹಾಕಂತ ಬಂತು. ಆ ಒಂದು ಆಶೀರ್ವಾದದೊಂದಿಗೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಯ್ತು.
ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅದನ್ನ ನೆನೆಸ್ಕೊಂಡು ನಮ್ಮ ಸ್ವಾಗತದೊಂದಿಗೆ ಪ್ರಾಸ್ತಾವಿಕ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕೊಟ್ರೇಶ್ವರ್. ಕ್ಯಾಲೆಂಡರ್ ಉದ್ಘಾಟನೆ ಕಾರ್ಯಕ್ರಮ ಪರಮ ಪೂಜ್ಯರ ಅವರೊಂದಿಗೆ ಹಿರಿಯರು ಕೂಡ ಅದನ್ನ ನೆರವೇರಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಗೊಳಿಸೋದು. ಎರಡ್ ಸಾವಿರ 20 ಹಣೆ ಬರಿ ಏನದ ಅಂತ ಹೇಳ್ಬೇಕಲ್ಲ. 2020 ಏನದ ಅನ್ನೋದು ಹೇಳ್ಬೇಕ್ರಿ. ಓಪನ್ ಮಾಡ್ಬೇಕು ನೋಡ್ರಿ, ಕಾಣ್ತೈತ್ರಿ. ಎಕ್ಸ್ಟ್ರಾ ಕೊಡಿ. ಏನ್ ನಡಿ ಇಲ್ಲಿ ತಡಿ ಕೊಡಿ. ಅದು ಅಲ್ಲ ತೆಗಿಬಿಟ್ಟು ಇದು ಆಗಿಂದ ತೆಗಿ. ಇಲ್ಲಿ ತಡಿ ತೆಗಿಯೋಣ. ಅಲ್ಲಿ ಮೊದ್ಲು ಇಲ್ಲಿ ಉದ್ಘಾಟನೆ ಅಲ್ಲ, ಆಮೇಲೆ ತೆಗಿಯೋಣ. ಹಾಂ ಅದು ಬೇಡ ಬಂದು ನೋಡಿದ್ದು. ಹಾಂ ಈಗ ಕೊಡ ಸಾಕ್ಬಿಡ್ರಿ. ಅಲ್ಲ ಫೋನ್ ಪೇ ಬರ್ ಇಲ್ಲಿ ಬಾಪ, ನೀ ಇಲ್ಲಿ ಬಾ. ನೋಡ್ರಿ ಏನು ಓಪನ್ ಆಗುತ್ತಾ ಅವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ. ಸೀರೆ ಕೊಡೋಣ. ಅವ್ರು ಬಂದನೇ ಬಹುಮಾನ ಪಡೆದಂತ ವೆಂಕಟೇಶ್ ಪಾಟೀಲ್, ಸೀರಿಯಲ್ ನಂಬರ್ 241, ಲಕ್ಷ್ಮೇಶ್ವರ ಅವ್ರು ಬಂದು ಪರಮ ಪೂಜ್ಯರ ಕಡೆಯಿಂದ ಆ ಒಂದು ಬಹುಮಾನ ತಗೋಬೇಕಂದು ವಿನಂತಿ. ನಂತರ ಧನು ಕೂಷ್ಣವ್ರ ಶಿಗ್ಲಿ ಗ್ರಾಮದವರಾದಂತ ಅವರು ಕೂಡ ಬಂದಿದ್ರೆ ವೇದಿಕೆ ಬರಬೇಕು. ಅದೇ ರೀತಿ 12ನೇ ಬಹುಮಾನ ಸಿದ್ದು ಗಾಣಿಗೇರ್, ಸೀರಿಯಲ್ ನಂಬರ್ 233, ಎತ್ತಿನಹಳ್ಳಿ. ಅದೇ ರೀತಿ 11ನೇದು ಕಿರಣ್ ಕುಮಾರ್ ಕಟ್ಟಿಪುಡಿ, ಸೀರಿಯಲ್ ನಂಬರ್ 105, ಹಾವೇರಿ. ಅದೇ ರೀತಿ 10ನೇ ಬಹುಮಾನ ಲತಾ ಹಿರೇಮಠ, 128, ಸೀರಿಯಲ್ ನಂಬರ್ ನಾಯಿಕೆರೂರು. ಅದಾರನ್ರಿ? ಇಲ್ರಿ. ಅದೇ ರೀತಿ 9ನೇ ಬಹುಮಾನ ಸಣ್ವೀರಪ್ಪ ಕುಲಮನಿ. ಅದಾರ ಬರ್ರಿ ಯಾಕರ್ ಮತ್ತೆ. 10ನೇ ಬಹುಮಾನ ಲತಾ ಹಿರೇಮಠ, ಸೀರಿಯಲ್ ನಂಬರ್ 178, ನಾಯಿಕೆರೂರು. ಅಕ್ಕಾರಪ್ಪ ಏನ್ ಹೆಸರು? 12ನೇದ್ದ ಸರಿ. ಅದೇ ರೀತಿ 12ನೇ ಬಹುಮಾನ ಪಡೆದಂತ ಸಹೋದರಿ ಸಿದ್ದು ಗಾಣಿಗೇರ್, ಸೀರಿಯಲ್ ನಂಬರ್ 233, ಎತ್ತಿನಹಳ್ಳಿ. ಹೌದು. ಅದೇ ರೀತಿ 9ನೇ ಬಹುಮಾನ ಪಡೆದಂತ ಸಣ್ಣೀರಪ್ಪ ಕುಲಮನಿ, ಸೀರಿಯಲ್ ನಂಬರ್ 49, ಬನ್ನಿಕೊಪ್ಪ. ಅದೇ ರೀತಿ ಲಕ್ಷ್ಮೀಶ್ವರ PSI ಆದಂತ ಅವರ ಶ್ರೀಮತಿ ಅಂಬಿಕಾ ಗಡಾದ್, ಸೀರಿಯಲ್ ನಂಬರ್ 24, ಲಕ್ಷ್ಮೇಶ್ವರ. ಇನ್ನ 7ನೇ ಬಹುಮಾನ SN ಎದುರುಮನಿ, 183, ಸೀರಿಯಲ್ ನಂಬರ್ ಶಿಗ್ಲಿ. ಅವರ ಧರ್ಮ ಪತ್ನಿ ಸ್ವೀಕಾರ ಮಾಡ್ಕೋಬಹುದು. ಆರನೇ ಬಹುಮಾನ ರೇಖಾ ಗುಡ್ಸಪ್ನವ್ರು, ಸೀರಿಯಲ್ ನಂಬರ್ 29, ಹೊಸಬತ್ತಿ. ಐದನೇ ಬಹುಮಾನ ಜಯ ಪೂಜಾರ್, ಸೀರಿಯಲ್ ನಂಬರ್ 162, ಮೂಡಲ್ಗೇರಿ. ಇನ್ನ 4ನೇ ಬಹುಮಾನ ಪಡೆದಂತರ ಉಮೇಶ್ ಗೋಧಿ, ಸೀರಿಯಲ್ ನಂಬರ್ 112, ಶಿಗ್ಲಿ. 15,000 ರೂಪಾಯಿ ಒಂದು ಚೆಕ್ ವಿತರಣೆ ಕಾರ್ಯಕ್ರಮ ಪರಮ ಪೂಜ್ಯರಿಂದ. ಓಪನ್ ಮಾಡ್ಕೊಡ್ರಿ. ನಾವು 4ನೇ ಬಹುಮಾನ ಸರಿ, ಆಧಾರ್ ಕಾರ್ಡ್ ಓಪನ್ ಮಾಡಿ. ಮೂರನೇ ಬಹುಮಾನ ಪಡೆದಂತವ್ರು ಮಾದೇವಿ ನೀ ಮೂಲಿಮನಿ, ಸೀರಿಯಲ್ ನಂಬರ್ 120, ಹರಮನಹಳ್ಳಿ. ಅವ್ರು ಇನ್ನೂ ಬಂದ ಆಯ್ತು.
ಇನ್ನ 2ನೇ ಬಹುಮಾನ ಪಡೆದಂತವ್ರು ಸುಜಾತ ರಾಜಶೇಖರ್ ಬಿಕ್ಕಣ್ಣ ಅವ್ರು. ಅದನ್ನ ರಾಜಶೇಖರ್ ದಯವಿಟ್ಟು ಪಡೆದುಕೋಬೇಕು. ಅಕ್ಕರ್ ಕರಿ ಬರ್ರಿ, ಬರ್ರಿ ಅಕ್ಕ. ನಿಮ್ಮ ಹೆಸರ ಬರ್ರಿ ಅದು. ಬುದ್ಧಿಯರ್ ಸವನೂರ ರೀ ಬುದ್ಧಿಯರ್. ಹೌದು ಖುಷಿ ಆಗಿರೋದು. ಹೌದು ಬೆಳೀರಿ ಬುದ್ಧಿಯರ. ಇನ್ನ 1ನೇ ಬಹುಮಾನ ಪಡೆದಂತವ್ರು ಇಂದಿರಾ ಚೆನ್ನಪ್ಪ ಅಂಗಡಿ ಅವರು ಕುಟುಂಬ ಸಮೇತ ಬಂದು ಬಹುಮಾನ ಪಡೆದುಕೊಳ್ಬೇಕು. 1 ಲಕ್ಷ ರೂಪಾಯಿ ಬಹುಮಾನವನ್ನ ಪಡೆಯುವಂತರು ಇಂದಿರಾ ಚೆನ್ನಪ್ಪ ಅಂಗಡಿ, ಸಾಕಿನ ಗುಡಿಗೇರಿ. ಸರ್ ಇಲ್ಲಿ ನೋಡಿ. ಧನ್ಯವಾದಗಳು ಪರಮ ಪೂಜ್ಯರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾದಂತವರಿಗೆ. ಈಗ ಬಹುಮಾನ ಪಡೆದಂತವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಲಿದ್ದಾರೆ. ಮೊದಲಿಗೆ ಲತಾ ಹಿರೇಮಠ ದಯವಿಟ್ಟು 2 ಮಾತುಗಳನ್ನ ಕೇಳುವ ಕಾರ್ಯಕ್ರಮ ಬಗ್ಗೆ. ಬರೀ ಕರಿ.